Once again, welcome back to Amar's classes. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 950 ಆಗುತ್ತೆ. ಈ ಒಂದು ಸರಣಿಯಲ್ಲಿ ಅಂದರೆ ಕ್ಲಾಸ್ ನಂಬರ್ ವೈಸ್ ಏನು ಕೊಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿಗೆ 950th ಕ್ಲಾಸ್ ಆಯಿತು. ಹಾಗೂ ಒಟ್ಟಾರೆಯಾಗಿ ಸುಮಾರು 1200ಕ್ಕೂ ಹೆಚ್ಚು ವಿಡಿಯೋಗಳನ್ನು ವಿವಿಧ ವಿಷಯಗಳ ಮೇಲೆ ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ಕಾಣ್ಬೋದು. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಕರ್ನಾಟಕದಲ್ಲಿ ಪದವಿ ಕಾಲೇಜುಗಳ ಉಪನ್ಯಾಸಕರಾಗೋದಕ್ಕೆ ಬೇಕಾಗಿರತಕ್ಕಂತಹ ಅರ್ಹತೆ KSET ಪರೀಕ್ಷೆ ಮತ್ತು ನೆಟ್ ಪರೀಕ್ಷೆ. ಆದರೆ ಕರ್ನಾಟಕದಲ್ಲಿ KSET ಪರೀಕ್ಷೆಯನ್ನು ನಡೆಸ್ತಾ ಇರೋದ್ರಿಂದ ಅದರ ಜವಾಬ್ದಾರಿಯನ್ನು ಇವತ್ತು KA ಕೊಟ್ಟಿದ್ದಾರೆ. ಇದು ಎರಡನೇ ಬಾರಿಗೆ ಅನಿಸುತ್ತೆ KA ನಡೆಸ್ತಾ ಇರ್ತಕ್ಕಂಥದ್ದು. ಆ ಒಂದು KSET 2025ರ ಪೇಪರ್ 1ನ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರ ಉದ್ದೇಶ KSET ಬರೆದಿರ್ತಕ್ಕಂಥವ್ರಿಗೆ ಕೀ ಆನ್ಸರ್ ನೀಡ್ತಕ್ಕಂಥ ಉದ್ದೇಶ ಅಲ್ಲ. ಫಸ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏನು ನಡೆಸುತ್ತೆ KEA, ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಈ KSET ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ತೆಗೆದಿದೆ, ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ಬೋದು ಅಥವಾ ಜನರಲ್ ನಾಲೆಜ್ ಆಗಿರ್ಬೋದು, ಆ ಮಾನದಂಡವನ್ನು ಇಟ್ಕೊಂಡು ನಾವು ಅಧ್ಯಯನ ಮಾಡಿದಾಗ ಮುಂದಿನ ಪರೀಕ್ಷೆಗಳಿಗೆ ಆಲ್ರೆಡಿ KEA ಮೊನ್ನೆ ಅಕ್ಟೋಬರಲ್ಲಿ 708 ಹುದ್ದೆಗಳ ನೋಟಿಫಿಕೇಶನ್ ಮಾಡಿತ್ತು. ಮತ್ತು ಅಕ್ಟೋಬರ್ ಎಂಡಲ್ಲಿ 44 ಹುದ್ದೆಗಳ ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿತ್ತು. ಮುಂದೆ PC ಎಕ್ಸಾಮ್ಗಳನ್ನು ಕೂಡ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ KEAಗೆ ವಹಿಸಿದೆ. PSIನೂ ಕೂಡ KEAಗೆ ವಹಿಸ್ತಕ್ಕಂತಹ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಜೊತೆಗೆ PSI 402 ಅವರೇ ನಡೆಸಿದ್ರು, 545 ರೀ ಎಕ್ಸಾಮ್ ಕೂಡ KEAನೇ ನಡೆಸಿತ್ತು. ಹಲವಾರು ಗ್ರೂಪ್ C ಎಕ್ಸಾಮ್ಗಳನ್ನು KEA ನಡೆಸ್ತಾ ಇದೆ. ಹಲವಾರು ನಿಗಮ ಮಂಡಳಿಗಳು ಇಲಾಖೆಗಳ ಎಕ್ಸಾಮ್ಗಳನ್ನು KEAಗೆ ಕೊಡ್ತಾ ಇದ್ದಾರೆ. ಕಾರಣ ಏನಂದರೆ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ, ಬೇಗ ಕೀ ಆನ್ಸರ್ ಬಿಡ್ತಾರೆ, ಬೇಗ ವ್ಯಾಲ್ಯೂಯೇಷನ್ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸಿ ಇಲಾಖೆಗಳಿಗೆ ಕಳಿಸ್ತಾರೆ ಅಂತಕ್ಕಂತಹ ಒಂದು ನಂಬಿಕೆ ಮತ್ತು ಅದರ ಕಾರ್ಯನಿರ್ವಹಣೆ ಕೂಡ ಹಾಗೇ ಇದೆ. ಈವನ್ ಕ್ವಶನ್ ಪೇಪರ್ ಕೂಡ ಭಾಳ ತೂಕವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ವಿ KEAಯಿಂದ. ಹಾಗಾಗಿ ಇವತ್ತಿನ ಉದ್ದೇಶ KEA ತನ್ನ KSET ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ತೆಗೆದಿದೆ, ನಾವು ಏನನ್ನ ಪ್ರಿಪೇರ್ ಆಗಬೇಕು, ಈಗ ಆಲ್ರೆಡಿ ಏನು ಪ್ರಿಪೇರ್ ಆಗಿದ್ದೀವಿ ಅಂತಕ್ಕಂತಹ ಒಂದು ಮಾರ್ಗದರ್ಶನವನ್ನು ಪಡೆಯುವ ಉದ್ದೇಶದಿಂದ ಇವತ್ತು ಈ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ. ಈಗ ಆಲ್ರೆಡಿ ನಾವು ಕಳೆದ KSET 2024ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಅದೇ KEA ನಡೆಸಿತ್ತು, ಅದರ ಕ್ವಶನ್ ಪೇಪರ್ನ ಕೂಡ ಸಾಲ್ವ್ ಮಾಡಿದ್ದೀವಿ ಕಳೆದ ವರ್ಷ ಕೂಡ. ಕ್ಲಾಸ್ ನಂಬರ್ 457 ಆ್ಯಂಡ್ 460ಯಲ್ಲಿ ಯಾರಾದರೂ KSETಗೆ ಅಂತ ಪ್ರಿಪೇರ್ ಆಗ್ತಾ ಇದ್ದರೆ ಈ ಎರಡು ವಿಡಿಯೋನ ನೋಡಿ, ಜೊತೆಗೆ ಇದನ್ನು ಕೂಡ ನೋಡಿ. ಇನ್ನು KEAನ ವಿವಿಧ ಪರೀಕ್ಷೆಗಳಿಗೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಮುಂದೆ ಎಲ್ಲವೂ ಯೂಸ್ ಆಗುತ್ತೆ. ಇವತ್ತು ನೋಡಿ, 90% ಹಾಜರಾಗಿದ್ದಾರೆ ಅಂತ KSET ಪರೀಕ್ಷೆಗೆ. ಅಂದರೆ ಎಷ್ಟು ಕಾಂಪಿಟೇಷನ್ ಇದೆ. ಪದವಿ ಕಾಲೇಜುಗಳ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅಂತ ಕರಿತೀವಿ ಇದನ್ನು. KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರು ಬರೀತಾ ಇರ್ತಕ್ಕಂಥದ್ದು. ರಾಜ್ಯದ 11 ಜಿಲ್ಲೆಗಳಲ್ಲಿ ಭಾನುವಾರ ಸುಗಮವಾಗಿ ನಡೆಯಿತು. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದರಿಂದ ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರು H. ಪ್ರಸನ್ನರವರು ತಿಳಿಸಿದ್ದಾರೆ. ಒಟ್ಟು 34 ವಿಷಯಗಳಿಗೆ KSET ಪರೀಕ್ಷೆ ನಡೆದಿದೆ. 1.3 ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 1.21 ಲಕ್ಷ ಅಂದರೆ ಸುಮಾರು 1,21,000 ಜನ, 90% ಮಂದಿ ಹಾಜರಾಗಿದ್ದರು. ಅಂದರೆ ಗಮನ ಹರಿಸಿ, 1.21 ಅಂದರೆ 1,20,000 ಜನ KSET ಬರೆದಿದ್ದಾರೆ. ಅಂದರೆ ಅವರೆಲ್ಲರೂ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರು. MA, MSc, MCA, MCOM, MBA, ಹೀಗೆ ವಿವಿಧ ಮಾಸ್ಟರ್ ಡಿಗ್ರಿಗಳನ್ನು ಮುಗಿಸಿರ್ತಕ್ಕಂಥವ್ರು. MSW, ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರುತ್ತೆ 34 ವಿಷಯಗಳಿಗೆ. ಅರ್ಥ ಮಾಡ್ಕೊಳ್ರಿ, ಡಿಗ್ರಿ ಓದಿರ್ತಕ್ಕಂಥ, ಮಾಸ್ಟರ್ ಡಿಗ್ರಿ ಓದಿರ್ತಕ್ಕಂಥ ಇಷ್ಟು ಜನ, ಅಪ್ಲೈ ಮಾಡಿರೋರು ಬರೆದಿರೋರು, ಇನ್ನೂ ಬರೆದೆ KSET ಬಗ್ಗೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಅಂದರೆ ಇಷ್ಟು ಕಾಂಪಿಟೇಷನ್ ಇದೆ ಅಂತಕ್ಕಂಥದ್ದು. ಓಕೆ, ರಾಜ್ಯದ ವಿವಿಧ 11 ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆದಿತ್ತು. ಅದ್ರ ಬಗ್ಗೆ ಇವತ್ತು
ನಾವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ನಾನು ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ ನೋಡ್ಬೋದು. ಜೊತೆಗೆ ಈಗ ಮೊದಲ ಪ್ರಶ್ನೆಯನ್ನು ನೋಡ್ತೋಗೋಣ. ಪ್ರಶ್ನೆ ಯಾವ ರೀತಿಯಾಗಿ ಬಂದಿದೆ ಅಂದರೆ, ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016ರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ನಲ್ಲಿ ಸಂಗ್ರಹಿಸಬೇಕು. ಆಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ದ ಗ್ಲಾಸ್ವೇರ್ ಆ್ಯಂಡ್ ದ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಆರ್ ಟು ಬಿ ಕಲೆಕ್ಟೆಡ್ ಇನ್. ಅಂದರೆ ಈಗ ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡ್ತೀವಿ. ಅದೇ ರೀತಿಯಾಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಅಲ್ಲಿರ್ತಕ್ಕಂತಹ ಆಸ್ಪತ್ರೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ವಿವಿಧ ವೇಸ್ಟ್ಗಳನ್ನು, ತ್ಯಾಜ್ಯವನ್ನು ಡಿವೈಡ್ ಮಾಡಿ ಅದರದೇ ಆಗಿರ್ತಕ್ಕಂತಹ ಕಲರಿಂಗನ್ನು ಮಾಡಿ ಸೊ ಆಯಾಯ ಬಾಕ್ಸ್ಗಳಲ್ಲಿ ಶೇಖರಿಸಿಡಬೇಕು. ಅದನ್ನು ನೆಕ್ಸ್ಟ್ ಈ ವೇಸ್ಟೇಜ್ಗೆ ಕಳಿಸ್ಬೇಕು ಅಂತಕ್ಕಂಥ ರೂಲ್ಸ್ ಇದ್ದಂಗೆ ಇದ್ದಾವೆ. ಅದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಏನಂತಿದೆ, ಈ ಗಾಜಿನ ಸಾಮಾನುಗಳಲ್ಲೂ ಮತ್ತು ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಏನಿದೆ ಅವುಗಳನ್ನ ಯಾವ ಬಾಕ್ಸಲ್ಲಿ, ಯಾವ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇದು ಜನರಲ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ಅಲ್ಲ, KSET-ಅಲ್ಲಿ ಕೇಳಿದ್ದಾರೆ ಈ ರೀತಿಯಾಗಿ. ಈಗ ನಮ್ಮ ಉದ್ದೇಶ ಏನಂದರೆ, ಈಗ KA-ದವರು ಮುಂದಿನ ಹಲವಾರು ಪರೀಕ್ಷೆಗಳನ್ನ ನಡೆಸೋದ್ರಿಂದ ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಮೇಲೆ ನಮ್ಮ ಇನ್ನಿತರ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬರ್ಬೋದು. ತೆಗಿಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ ಅಲ್ವಾ? ಎಲ್ಲರೂ ಹೇಳಿದಾರ ನಾವು ಇಂತಿಂಥ ಟಾಪಿಕ್ ಮೇಲೇ ಪ್ರಶ್ನೆಗಳನ್ನ ತೆಗಿತೀವಿ ಅಂತ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ಸಿಲೆಬಸ್ಸನ್ನು ಕೊಡಲ್ಲ. ಯಾವ ರೀತಿಯಾಗಿ ಸಿಲೆಬಸ್ ಕೊಡ್ತಾರೆ, ಈಗ ಭಾರತದ ಇತಿಹಾಸ ಅಂದರೆ ಮುಗಿದೋಯ್ತು, ಏನು ಬೇಕಾದ್ರೆ ಕೇಳ್ಬೋದು. ಸಾಮಾನ್ಯ ಜ್ಞಾನ ಅಂದರೆ ಮುಗಿದೋಯ್ತು, ಏನು ಬೇಕಾದ್ರೆ ಕೇಳ್ಬೋದು. ಅದೇ KSET ಎಕ್ಸಾಮಲ್ಲಿ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಪ್ರಕಾರನೇ ಕೇಳಬೇಕಾಗುತ್ತೆ. KSET ಎಕ್ಸಾಮೇ ಬೇರೆ, ನಮ್ಮ ಕಾಮನ್ CET ಎಕ್ಸಾಮ್ಗಳೇ ಬೇರೆ. ಹಾಗಾಗಿ ಈ ಒಂದು ಪ್ರಶ್ನೆ ಇನ್ನಿತರ ರೂಪದಲ್ಲಿ ಬರ್ಬೋದು, ಅದಕ್ಕೋಸ್ಕರ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಈ ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿಗಳನ್ನು ಯಾವುದರಲ್ಲಿ ಇಡಬೇಕಂದ್ರೆ, ಕಾರ್ಡ್ಬೋರ್ಡ್ ಬಾಕ್ಸಸ್ ವಿತ್ ಬ್ಲೂ ಕಲರ್ಡ್ ಮಾರ್ಕಿಂಗ್, ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳಲ್ಲಿ ಈ ರೀತಿಯ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಸಾಮಗ್ರಿಗಳನ್ನು ಸಂಗ್ರಹಿಸಿಡಬೇಕು ಅಂತ ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016ರಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತಿದ್ರಲ್ಲಿ ಏನು ಹೇಳ್ತಾರೆ, ದ ಬಯೋಮೆಡಿಕಲ್ ವೇಸ್ಟ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು 4 ಕ್ಯಾಟಗರೀಸ್. ಹಿಂದೆ 10 ಕ್ಯಾಟಗರಿ ಇತ್ತಂತೆ, ಈಗ 4 ಕ್ಯಾಟಗರಿ ಮಾಡಿ ಅದರಲ್ಲಿ ಯೆಲ್ಲೋ, ರೆಡ್, ವೈಟ್ ಆ್ಯಂಡ್ ಬ್ಲೂ ಅಂತ 4 ಕಲರ್ಗಳನ್ನು ಮಾಡ್ತಾರೆ. ಆ 4 ಕಲರ್ಗಳ ಪೆಟ್ಟಿಗೆಯಲ್ಲಿ ಅವುಗಳನ್ನು ಸಂಗ್ರಹಿಸಿಡ್ಬೇಕು. ಹಾಗಾದರೆ ಯೆಲ್ಲೋ ಕಲರ್ ಕಂಟೈನರಲ್ಲಿ ಏನೇನು ಇಡಬೇಕು ನೋಡಿ. ದ ಯೆಲ್ಲೋ ಕಲರ್ ಕಂಟೈನರ್ ಮಸ್ಟ್ ಇನ್ಕ್ಲೂಡೆಡ್ ಪೋಸ್ಟ್ ಆಪರೇಟೆಡ್ ಬಾಡಿ ಪಾರ್ಟ್ಸ್, ಕ್ಯಾಪ್ಸ್, ಮಾಸ್ಕ್ಸ್, ಪೆಥಾಲಜಿಕಲ್ ವೇಸ್ಟ್ಸ್, ಬೆಡ್ಡಿಂಗ್, ಪ್ಲಸೆಂಟಾ, ಈ ರೀತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂಥವನ್ನೆಲ್ಲ ಯೆಲ್ಲೋ ಕಲರ್ ಕಂಟೈನರಲ್ಲಿ. ರೆಡ್ ಕಲರ್ ಕಂಟೈನರಲ್ಲಿ ಸಿರೆಂಜ್ಗಳು, IV ಸೆಟ್ಗಳು, ಗ್ಲೌಸು, ಯೂರಿನ್ ಬ್ಯಾಗ್ಸು, ಬ್ಲಡ್ ಬ್ಯಾಗ್ಸು, ಡಯಾಲಿಸಿಸ್ ಕಿಟ್ಸ್ ಇಂಥವನ್ನೆಲ್ಲ ರೆಡ್ ಬ್ಯಾಗಲ್ಲಿ ಇಡಬೇಕು. ವೈಟ್ ಕಂಟೈನರಲ್ಲಿ ಏನಿಡಬೇಕು, ಶಾರ್ಪ್ ಮಟೀರಿಯಲ್ಸ್, ನೀಡಲ್ಸು, ಸಿರಿಂಜಸ್ಸು, ಸೀಸರ್ಸ್ ಏನಾರಿದ್ರೆ ಅದನ್ನು ವೈಟ್ ಕಂಟೈನರಲ್ಲಿ. ಇನ್ನು ಬ್ಲೂ ಕಂಟೈನರ್ ಅದರಲ್ಲಿ ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ನೋಡಿ. ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸು ಬ್ಲೂ ಕಂಟೈನರಲ್ಲಿ. ಅದನ್ನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ವೇರ್ ಕಲೆಕ್ಟೆಡ್ ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. KSET ಎಕ್ಸಾಮ್ ಬರೆದವರು ಕೀ ಆನ್ಸರ್ ನೋಡೋಕೆ ಬಂದರೆ ಅಲ್ಲ, ಇದು ಅವ್ರಿಗಂತ ಮಾಡಿರ್ತಕ್ಕಂಥ ಸೊಲ್ಯೂಷನ್ ಅಲ್ಲ ಇದು. ನಮಗೆ ಮುಂದೆ ಆಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ಸೀಸರ್ಸು ಅಥವಾ ಶಾರ್ಪ್ ಐಟಮ್ಸ್ ಆಫ್ ದ ಬಯೋಮೆಡಿಕಲ್ ವೇಸ್ಟು ಯಾವ ಕಲರಲ್ಲಿ ಇಡಬೇಕಂತ ಕೇಳಿದರೆ ನೆಕ್ಸ್ಟ್ ಏನು ರೆಡಿ ಆಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೀಡಲ್ಸು, ಸಿರಂಜಸ್ ಇಂಥವನ್ನೆಲ್ಲ ಸಾಮಾನ್ಯವಾಗಿ ವೈಟ್ ಕಲರ್ಡ್ ಕಂಟೈನರಲ್ಲಿ ಇಡ್ತಾರೆ ಅಲ್ವ. ಸೊ ಇಷ್ಟು ಈಗ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಇನ್ನೂ ಬೇಕಾದರೆ ಯೆಲ್ಲೋ, ರೆಡ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲೂ ಇನ್ನೊಂದು ಟೇಬಲ್ ಇದೆ, ಏನೇನು ಇಡ್ಬೋದು ಯೆಲ್ಲೋ ಕಲರಲ್ಲಿ ಅಂತಕ್ಕಂತಹ. ಬೇರೆ ಬೇರೆ ರೆಡ್ಡಲ್ಲಿ ಏನಿಡ್ಬೋದು, ಸೊ ವೈಟಲ್ಲಿ ವೇಸ್ಟ್ ಶಾರ್ಪ್ಸ್ ಇನ್ಕ್ಲೂಡಿಂಗ್ ಮೆಟಲ್ಸ್, ಸೊ ಬ್ಲೂ ಅಲ್ಲಿ ಏನು ಅಂತ ನೋಡಿದ್ವಿ. ಸೊ ಈ ರೀತಿ ಪ್ರಶ್ನೆ ಬರ್ತಾ ಇದೆ. ಈವನ್ UPPSC ಸ್ಟಾಫ್ ನರ್ಸ್
ಎಕ್ಸಾಮು 2022ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಇದೇ ಥರ, ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಆರ್ ಕೆಪ್ಟ್ ಇನ್ ಡ್ಯಾಶ್ ಕಲರ್ಡ್ ಬ್ಯಾಗ್ಸ್ ಅಂಡರ್ ಬಯೋಮೆಡಿಕಲ್ ವೇಸ್ಟ್ ಅಂತ. ಆಲ್ರೆಡಿ 2022ರ UPPSC ಸ್ಟಾಫ್ ನರ್ಸ್ ಎಕ್ಸಾಮಲ್ಲಿ ಬಂದಿದೆ. ಅದಕ್ಕೋಸ್ಕರ ಬೇರೆ ಬೇರೆ ಸ್ಟೇಟ್ಗಳ ಎಕ್ಸಾಮ್ಗಳನ್ನು ಸಾಲ್ವ್ ಮಾಡುವ ಕ್ವಶನ್ ಪೇಪರ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 17ನೇ ಪ್ರಶ್ನೆ, ಇದು ಕೂಡ ಆಲ್ರೆಡಿ ಬಂದೋಗಿರ್ತಕ್ಕಂಥದ್ದೇ. ಹೇಳ್ತೀನಿ ಯಾವ ಎಕ್ಸಾಮಲ್ಲಿ ಹೆಂಗೆ ಬಂದಿತ್ತು ಅಂತ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು 2005ರಲ್ಲಿ ಅಂಗೀಕರಿಸಿತು. ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವಾಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಇನ್ 2005. ರೈಟ್. ಸೆಕೆಂಡ್ ಒನ್, ಕೇಂದ್ರ ಗೃಹ ಮಂತ್ರಿಯವರು, ಹೋಮ್ ಮಿನಿಸ್ಟರ್ ಏನಿರ್ತಾರೆ ಇವತ್ತು ಅಮಿತ್ ಶಾ ಅವರು ಇದ್ದಾರೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ NDMA ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ದ ಯೂನಿಯನ್ ಹೋಮ್ ಮಿನಿಸ್ಟರ್ ಆಕ್ಟ್ಸ್ ಆಸ್ ಎ ಚೇರ್ಪರ್ಸನ್ ಆಫ್ NDMA. ಅಂದರೆ ಸರಿನಾ ತಪ್ಪಾ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್ ಅಂತ. ABC, ACD, BCD ಆ್ಯಂಡ್ ABCD ಅಂತ 4 ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟಲ್ಲಿ ಯಾವು ಸರಿ, ಯಾವ್ಯಾವು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ 1, 2 ಯಾವುದಾದ್ರೂ ಒಂದಷ್ಟು ಸ್ಟೇಟ್ಮೆಂಟ್ಸು ಮುಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಯಾಗಿ ಬರಬಹುದು. ಅದು ನಮ್ಮ ಫೈನಲ್ ಅಜೆಂಡಾ ಆಫ್ ಟುಡೇಸ್ ವಿಡಿಯೋ, ನೆನಪಲ್ಲಿ. ನೆಕ್ಸ್ಟು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಉಪಾಧ್ಯಕ್ಷರನ್ನು ಸೇರಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು. ಓಕೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರ ಅವಧಿ 5 ವರ್ಷ ಆಗಿರುತ್ತೆ. ಈ 4 ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ACD ಸರಿಯಾಗಿದೆ. ಹೌದು, ಈ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ನಮ್ಮ ಸಂಸತ್ ಅಂಗೀಕಾರ ಮಾಡಿತು. ಸಿ ಸರಿ, ಯಾಕಂದರೆ NDMAಯಲ್ಲಿ ಉಪಾಧ್ಯಕ್ಷರನ್ನು ಸೇರಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರ್ದು. ಡಿ ಕೂಡ ಸರಿ, ಯಾಕಂದರೆ ಸದಸ್ಯರ ಅವಧಿ 5 ವರ್ಷ ಇರುತ್ತೆ. ಆದರೆ ಬಿ ಯಾಕೆ ತಪ್ಪು ಅಂದರೆ, ಗೃಹ ಮಂತ್ರಿಯವರು NDMA ಅಧ್ಯಕ್ಷರಾಗಿರೋದಿಲ್ಲ, ಬದಲಾಗಿ ಪ್ರೈಮ್ ಮಿನಿಸ್ಟ್ರೇ, ಪ್ರಧಾನಮಂತ್ರಿಗಳೇ NDMA ಅಧ್ಯಕ್ಷರಾಗಿರ್ತಾರೆ. ಓಕೆ, Disaster Management Act was passed by Parliament in 2005. The first statement right. NDMA may not have more than 9 members including Vice Chairman. The C statement is right. And Prime Minister acts as a chairperson of NDMA. ಅದೇ ಥರ ಈಗ ಹೇಗೆ ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತಿದೆಯೋ, ಅದೇ ರೀತಿಯಾಗಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಇರುತ್ತೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ. ಅದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಅದರ ಮುಖ್ಯಸ್ಥರಾಗಿರ್ತಾರೆ. ಓಕೆ, ರೈಟ್. ಇದು ಕೂಡ MPPSCಯ ಫಾರೆಸ್ಟ್ ಸರ್ವಿಸಸ್ 2019ನಲ್ಲಿ ಒಂದು ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ರು, ಗಮನಿಸಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೇಶದಲ್ಲಿ ವಿಪತ್ತು ನಿರ್ವಹಣೆಗೆ ಸಮಗ್ರ ಮತ್ತು ಸಂಯೋಜಿತ ವಿಧಾನವನ್ನು ಮುನ್ನಡೆಸಲು ತಂದಿರತಕ್ಕಂಥ ಒಂದು ಕಾಯ್ದೆ, ಒಂದು ಸಂಸ್ಥೆಯು ಕೂಡ. ಓಕೆ, ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ಅವರೇ ಪ್ರಧಾನಮಂತ್ರಿಗಳು. ಮತ್ತು ಪ್ರಧಾನಮಂತ್ರಿಗಳಿಂದ ನಾಮನಿರ್ದೇಶಿತಗೊಂಡಿರ್ತಕ್ಕಂತಹ ಒಬ್ಬರು ಉಪಾಧ್ಯಕ್ಷರಿರ್ತಾರೆ. ಜನರಲ್ ಆಗಿ ಗೃಹ ಖಾತೆಯ ಸಚಿವರಾಗಿರ್ತಾರೆ ಜನರಲಿ. ಓಕೆ, ಇನ್ನು ಬೇರೆ ಬೇರೆ ಮಿನಿಸ್ಟರ್ಸ್ ಕೂಡ ಇದರಲ್ಲಿ ಭಾಗವಾಗಿರ್ತಾರೆ. ಇದರ ಅಬ್ಜೆಕ್ಟಿವ್ಸ್ ಏನು? ಒಟ್ಟಾರೆಯಾಗಿ ನಾವು ಈ ವಿಪತ್ತುಗಳು ಬಂದಾಗ ಯಾವ ರೀತಿಯಾಗಿ ರೆಡಿಯಾಗಿರಬೇಕು, ವಿಪತ್ತುಗಳನ್ನು ಕಡಿಮೆ ಮಾಡೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ತಗೋಬೇಕು, ಅದು ಭೂಕಂಪ ಆಗಿರಲಿ, ಚಂಡಮಾರುತಗಳಾಗಿರಲಿ, ಪ್ರವಾಹಗಳಾಗಿರಲಿ, ಯಾವುದೇ ಒಂದು ವಿಪತ್ತಾಗಿರಲಿ. ಓಕೆ, ಅದಕ್ಕೆ ಆಗಿರ್ತಕ್ಕಂಥ ಒಂದಷ್ಟು ಕಾರ್ಯಗಳನ್ನು ಕೂಡ ನಿಗದಿಪಡಿಸಿದ್ದಾರೆ. ಪಾಲಿಸಿಗಳನ್ನು ತರೋದಕ್ಕೆ, ಒಂದಷ್ಟು ಪ್ಲಾನ್ಗಳನ್ನು ಅಪ್ರೂವ್ ಮಾಡೋದಕ್ಕೆ, ಅದೇ ರೀತಿಯಾಗಿ ರಾಜ್ಯ ವಿಪತ್ತು ನಿರ್ವಹಣಾಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ಗಳನ್ನು ಕೂಡ ತರ್ತಾ ಇದ್ದಾರೆ. ಸೊ ಎನ್ಫೋರ್ಸ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ, ಹೀಗೆ ಹಲವಾರು ಅದರ ಫಂಕ್ಷನ್ಸ್ ಕೂಡ ಇದ್ದಾವೆ. ಸೊ ನೋಡ್ಬೋದು. ನೆಕ್ಸ್ಟ್ ಒನ್ನು, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 10 ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, KEಯ ಟ್ರೆಂಡ್ ನೋಡ್ತಾ ಇದ್ದೀವಿ. ಸುಸ್ಥಿರ ಅಭಿವೃದ್ಧಿ ಗುರಿ 9 ಯಾವುದಕ್ಕೆ ಸಂಬಂಧಿಸಿದೆ, 4 ಯಾವುದಕ್ಕೆ ಸಂಬಂಧಿಸಿದೆ, 2 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ಹಾಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಒಂದು ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡ್ಬಿಡ್ಬೇಕು ಯಾವಾಗಲೂ. ಹಾಗಾದರೆ ಸುಸ್ಥಿರ ಅಭಿವೃದ್ಧಿ ಗುರಿ SDG 10 ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. ಹಾಗಾದರೆ SDG 1, 2, 3, 4 ಅಪ್ ಟು 13 ಯಾವ್ಯಾವ ಇದಾವೆ ಅಂತ ಕ್ಲಾಸ್ ನಂಬರ್ 526 ಅಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 13
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಚಾಪ್ಟರ್ 30ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ 2024ರಲ್ಲಿ ಮಾತಾಡಿದ್ವಿ. 2025ರ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಂದಾಗಲೂ ಕೂಡ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡಿದ್ದೀವಿ, ಕ್ಲಾಸ್ ನಂಬರ್ 854ಅಲ್ಲಿ. ಯಾರಿಗೆ ಸಾಧ್ಯ ಇದೆ ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಫಸ್ಟ್ ಒನ್ ನೋ ಪೋವರ್ಟಿ, ಸೆಕೆಂಡ್ ಒನ್ ಜೀರೋ ಹಂಗರ್, 3 ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, 4 ಕ್ವಾಲಿಟಿ ಎಜುಕೇಷನ್, 5 ಜೆಂಡರ್ ಈಕ್ವಾಲಿಟಿ, 6 ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಹಾಗೇ ಬಂದರೆ 10ನೇ ಗುರಿ ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. ಅಸಮಾನತೆಗಳ ಇಳಿಕೆ ಅಂತಕ್ಕಂಥದ್ದು 10ನೇ ಗುರಿ. ಹಾಗಾಗಿ ಪ್ರಶ್ನೆ ಏನು ಕೇಳಿದರೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯ 10ನೇ ಗುರಿ ಯಾವುದಕ್ಕೆ ಸಂಬಂಧಿಸಿದೆ? ನೆಕ್ಸ್ಟ್ ಇನ್ನೊಂದು ಯಾವ್ದು 5ನೇ ಗುರಿ ಕೇಳ್ಬೋದು, 4ನೇ ಗುರಿ ಕೇಳ್ಬೋದು, 12ನೇ ಗುರಿ ಕೇಳ್ಬೋದು. ಒಂದ್ಸಲ ಬರೆದಿಟ್ಕೊಂಡು ಅವಾಗ ರಿವೈಸ್ ಮಾಡ್ಕೊತ ಹೋಗ್ಬೇಕು. ಯಾವ ರೀತಿಯಾಗಿ ಬೇರೆ ಪ್ರಶ್ನೆಗಳಲ್ಲಿ ಕೇಳಿದರೆ, 858ನೇ ಕ್ಲಾಸಲ್ಲಿ ನಾವು KPSC ನಡೆಸಿರ್ತಕ್ಕಂಥ IO ಪರೀಕ್ಷೆಯಲ್ಲಿ ನೋಡಿದಾಗ 26 ಕರೆಂಟ್ ಅಫೇರ್ಸ್ ಬಂದಿತ್ತು. ಅದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪಾರ್ಟ್ ಆಫ್ ದ 17 ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs ಅಂತ ಕೇಳಿದ್ರು. ಜೀರೋ ಹಂಗರ್ ಹೌದು, ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಹೌದು, ಇಟ್ಸ್ ಅ ಪಾರ್ಟ್ ಆಫ್ ದ SDGs. ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ SDGs. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಒಂದಿಲ್ಲ, ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್ ನೋಡಿ 10ನೇ ಗುರಿ ಕರೆಕ್ಟ್. ಸೊ ಈ ರೀತಿಯಾಗಿ ಒಟ್ಟಿನಲ್ಲಿ ABC ಕರೆಕ್ಟಿವ್, D ತಪ್ಪು, ಯಾಕಂದರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಾಹ್ಯಾಕಾಶ ಪರಿಶೋಧನೆ ಅಂತಕ್ಕಂಥದ್ದು SDG ಗುರಿಗಳ ಭಾಗವಾಗಿಲ್ಲ. ಓಕೆ, ಅದೇ ರೀತಿಯಾಗಿ ಅದೇ IO ಏನು HK ಪೇಪರಲ್ಲಿ ಕೇಳಿದ್ರು, ವಿತ್ ರೆಫರೆನ್ಸ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ, ಎಂಡ್ ಎಪಿಡೆಮಿಕ್ಸ್ ಆಫ್ ಏಡ್ಸ್, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ 2030. ಸೊ ಎಂಡ್ ಹಂಗರ್ ಆ್ಯಂಡ್ ಎನ್ಶ್ಯೂರ್ ಆಕ್ಸೆಸ್ ಟು ದ ಫುಡ್ ಆ್ಯಂಡ್ ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ. ಇದನ್ನು ಆಲ್ರೆಡಿ ಕ್ಲಾಸ್ ನಂಬರ್ 898ಅಲ್ಲಿ ಮತ್ತೆ ಹೇಳಿದ್ದೀನಿ. ಸೊ ನೋಡ್ಕೊಳ್ಳಿ ನೀವೇ. ಅಂದರೆ ಒಟ್ಟಿನಲ್ಲಿ ಈ ರೀತಿಯಾಗಿ SDGs ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಅರ್ಥವರ ಮೇಲೆ ಇನ್ನೊಂದು ಸಲ ಕೇಳಿದ್ರು, ಮತ್ತೆ ಕೇಳಿದ್ದಾರೆ. ಅರ್ಥವರ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇಟ್ಸ್ ಎ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ದ ಮೂವ್ಮೆಂಟ್. ಹೌದು, ಹವಾಮಾನ ಬದಲಾವಣೆ ಮಾಡೋದಕ್ಕೆ ನಾವು ಏನು ಮಾಡ್ಬೇಕು, ಅರ್ಥವರ ಆಚರಿಸಿ 1 ಗಂಟೆ ಎಲ್ಲ ವಿದ್ಯುತ್ತನ್ನು ಆಫ್ ಮಾಡಿ ದೀಪದ ಬೆಳಕಿನಲ್ಲಿ ಬದುಕಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ವರ್ಷದಲ್ಲಿ 1 ದಿನ 1 ಗಂಟೆ ಅಲ್ವಾ. ಇಟ್ ವಾಸ್ ಲಾಂಚ್ಡ್ ಬೈ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂದರೆ UNEP. ಸರಿನಾ ತಪ್ಪ ನೋಡೋಣ. ಇಟ್ ವಾಸ್ ಲಾಂಚ್ಡ್ ಇನ್ 2007 ಇನ್ ಆಸ್ಟ್ರೇಲಿಯಾ ಅಂದರೆ, ಸೊ ಸರಿನಾ ತಪ್ಪು ನೋಡೋಣ. ವಾಲಂಟ್ರಿ ಸ್ವಿಚ್ ಆಫ್ ನಾನ್ ಎಸೆನ್ಷಿಯಲ್ ಲೈಟ್ಸ್ ಫಾರ್ 1 hour ಇಸ್ ಅ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್. ಅಂದರೆ ಹೌ ಮೆನಿ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ? ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ, ಅವುಗಳಲ್ಲಿ 3 ಮಾತ್ರ ಸರಿ ಇದೆ, 2 ಮಾತ್ರ ಸರಿ ಇದೆ, ಕೇವಲ 1 ಮಾತ್ರ ಸರಿ ಇದೆ. ಅಂದರೆ ಸರಿಯಾದ ಉತ್ತರ 3 ಸರಿ ಇದ್ದಾವೆ, 1 ತಪ್ಪಿದೆ. ಯಾವುದಂದರೆ ಇದು ಹವಾಮಾನ ಬದಲಾವಣೆಗೆ ತಂದಿರತಕ್ಕಂಥ ಪರಿಸರ ಸಂರಕ್ಷಣೆಗಿರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ ಆಂದೋಲನ. ಫೈನ್. 3ನೇ ಹೇಳಿಕೆ ಸರಿ ಇದೆ. 2007ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತಂತೆ. ಅನಗತ್ಯ ದೀಪಗಳನ್ನು 1 ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಈ ಆಂದೋಲನದ ಭಾಗ. ಕರೆಕ್ಟ್ ಆಗಿದೆ. ಆದರೆ ಇದನ್ನು ವಿಶ್ವಸಂಸ್ಥೆ ತಂದಿದೆ ಅಂದರೆ ತಪ್ಪಾಗುತ್ತೆ. ಯಾವ ಸಂಸ್ಥೆ ತಂತು? ಇದನ್ನು ಕೂಡ UPSC ಸಿವಿಲ್ ಸರ್ವಿಸಸ್ 2014ರಲ್ಲಿ ಒಂದ್ಸಲ ಕೇಳಿದ್ರು. ಸೊ ಇದೇ ರೀತಿ ರಿಲೇಟಿವ್ ಪ್ರಶ್ನೆ. ಒಂದು UNEP ತಂದಿಲ್ಲ, ಬದಲಾಗಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತಕ್ಕಂಥದ್ದು WWF ಅಂತ ಏನು ಕರಿತೀವಿ, ಅವರು ತಂದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ 8:30 9:00 1 ಪರ್ಟಿಕ್ಯುಲರ್ ಡೇ, ಮಾರ್ಚ್ ತಿಂಗಳಲ್ಲಿ ಅನಿಸುತ್ತೆ, ಎಂಡ್ ಆಫ್ ದ ಮಾರ್ಚ್ ಅಂತೆ. ಸೊ ಆ ದಿನ ಅರ್ಥವರ್ನ ಆಚರಿಸ್ತೀವಿ. ಇದನ್ನು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅವರು 2007ಅಲ್ಲಿ ಫಸ್ಟ್ ಟೈಮ್ ಇದನ್ನು ಆಚರಣೆ ಮಾಡಿದರು. ಸೊ ಈಗ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶವೇ ಕ್ಲೈಮೇಟ್ ಚೇಂಜನ್ನು, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಬೇಕು ಮತ್ತು ಎನರ್ಜಿ ಕನ್ಸಂಪ್ಷನನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ. ಓಕೆ, ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 20, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ISA ಮೇಲೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು, ಇದರಲ್ಲಿ 3 ಹೇಳಿಕೆ ಇದೆ. ISA ಇಸ್ ಎ ಗ್ಲೋಬಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಡೆಡಿಕೇಟೆಡ್ ಟು ಅಡ್ವಾನ್ಸಿಂಗ್ ಸೋಲಾರ್ ಪವರ್ ಅಡಾಪ್ಷನ್ ಫಾರ್ ಎ ಕಾರ್ಬನ್ ನ್ಯೂಟ್ರಲ್ ಫ್ಯೂಚರ್. ಅಂದರೆ ಏನರ್ಥ? ಒಟ್ಟಾರೆಯಾಗಿ ಸೋಲಾರ್ ಪವರ್ನ ಹೆಚ್ಚಿಗೆ ಉಪಯೋಗಿಸಬೇಕು. ಈ ಕಲ್ಲಿದ್ದಲು ಅಥವಾ ಕೋಲ್ ಬೇಸ್ಡು ಅಥವಾ ಏನಂತೀವಿ ನಾವು ಪಳಿಯುಳಿಕೆ ಬೇಸ್ಡು ಎನರ್ಜಿ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕನ್ನೋ ಉದ್ದೇಶ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು. ಇಟ್ಸ್ ಎ ಕೊಲಾಬರೇಟಿವ್ ಇನಿಷಿಯೇಟಿವ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜರ್ಮನಿ. ಅಂದರೆ ತಪ್ಪಾಗುತ್ತೆ, ಜರ್ಮನಿ ಅಲ್ಲ, ಫ್ರಾನ್ಸು.
ಕಾಪ್ 21 2015 ಈ ಇನಿಷಿಯೇಟಿವ್ನ ತಂದರು. ಹೆಡ್ ಕ್ವಾರ್ಟರ್ಸ್ ಆಫ್ ISA ಇಸ್ ಇನ್ ಬಾನ್, ಜರ್ಮನಿ ಅಂದರೆ ತಪ್ಪು. ನಮ್ಮ ಗುರುಗಾಂವ್ ಅಥವಾ ಗುರುಗ್ರಾಮದಲ್ಲಿದೆ, ಇಂಡಿಯಾದಲ್ಲೇ ಇದೆ, ಹಾಗಾಗಿ ಸೀನು ತಪ್ಪು. ಆಲ್ ದ ಸಾರ್ಕ್ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ISA, ತಪ್ಪು. ಎಲ್ಲ ಸಾರ್ಕ್ ಕಂಟ್ರೀಸ್ ಏನಲ್ಲ, ಬದಲಾಗಿ ಕೆಲವು ಸಾರ್ಕ್ ಕಂಟ್ರೀಸ್ ಅದರ ಭಾಗವಾಗಿದ್ದಾವೆ. ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಕೇವಲ ಎ ಮಾತ್ರ ಸರಿಯಾಗಿದೆ, ಎ ಓನ್ಲಿ, ಇನ್ನು ಉಳಿದುವೆಲ್ಲ ತಪ್ಪು, BCD. ಇದೇ ISAಗೆ ಸಂಬಂಧಿಸಿದ್ದು ಬೇರೆ ಬೇರೆ ಟ್ವಿಸ್ಟ್ ಮಾಡಿ ಹೇಳಿಕೆಗಳನ್ನು ಕೇಳ್ತಾನೆ ಇದ್ದಾರೆ, ಅರ್ಥ ಮಾಡ್ಕೊಂಡ್ರೆ. ಓಕೆ, ಇಟ್ ಈಸ್ ಎ ಕೊಲಾಬರೇಟಿವ್ ಇನಿಷಿಯೇಟಿವ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಇನ್ COP 21 ಸಮಿತ್ ಪ್ಯಾರಿಸ್ 2015 ಪ್ಯಾರಿಸ್ ಅಗ್ರಿಮೆಂಟ್ ಆಯ್ತಲ್ಲ, ಅದೇ ಸಂದರ್ಭದಲ್ಲಿ ಇಂಡಿಯಾ ಫ್ರಾನ್ಸ್ ಸೇರಿ ಎಲ್ಲೆಲ್ಲಿ ಹೆಚ್ಚಿನ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವ ಶಕ್ತಿ ಇದೆಯೋ ನಾವೆಲ್ಲ ಸೇರಿ ಒಂದು ಒಕ್ಕೂಟ ಮಾಡ್ಕೊಳ್ಳೋಣ, ISA ಅಂತ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. ಅದಕ್ಕೆ ಭಾರತ ಮತ್ತು ಫ್ರಾನ್ಸ್ ಇಬ್ಬರು ಜೊತೆಗೂಡಿ ತಂದರು. ಅದಕ್ಕೆ ಇವತ್ತು ನೂರಾರು ದೇಶಗಳು ಭಾಗವಹಿಸ್ತಾ ಇದ್ದಾವೆ. ಹಾಗಂತ ಎಲ್ಲ ಸಾರ್ಕ್ ಕಂಟ್ರೀಸ್ ಇದರ ಭಾಗವಾಗಿಲ್ಲ, ಕರೆಕ್ಟು. ಮತ್ತು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನಮ್ಮ ಗುರುಗ್ರಾಮದಲ್ಲಿದೆ, ಭಾರತದಲ್ಲಿ. KEA SSC RRB ಬ್ಯಾಂಕಿಂಗ್ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಇದೇ ರೀತಿ ಪ್ರಶ್ನೆ ಕೇಳಿದ್ರು ನೋಡಿ. ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು. ISA ವಿಶ್ವಸಂಸ್ಥೆಯ ಸಹಭಾಗಿತ್ವದಾಗಿದೆ ಮತ್ತು ಇದು ಜರ್ಮನಿಯ ಬಾನ್ನಲ್ಲಿ ಅಂತ ಇಲ್ಲೂ ಕೇಳಿ ಮತ್ತೆ ಕನ್ಫ್ಯೂಸ್ ಮಾಡಿದ್ದಾರೆ. ಮತ್ತು UNFCCC ಅಡಿ ಎಲ್ಲ ದೇಶಗಳಂತ ಇಲ್ಲೂ ಕನ್ಫ್ಯೂಸ್ ಮಾಡಿದ್ದಾರೆ. ಅಲ್ಲ, UNFCCCಯಲ್ಲಿರೋ 190 ಎಷ್ಟು ದೇಶ ಇದಾವಲ್ಲ ಅವೆಲ್ಲವೂ ISAನ ಸದಸ್ಯ ರಾಷ್ಟ್ರ ಅಲ್ಲ ಅಲ್ವಾ? ಹಾಗಾಗಿ ವಿಶ್ವಸಂಸ್ಥೆಯ ಸಹಭಾಗಿತ್ವದ ಉಪಕ್ರಮ ಅಂದ್ರೆ ಅಲ್ಲ ಇದು. ಸೊ ಅವತ್ತಿನ ಕ್ವಶನ್ ಪೇಪರಲ್ಲಿ ಈ ರೀತಿ ಕೇಳಿದ್ರು, KEAನೇ ನಡೆಸಿತ್ತು. ಅದರಲ್ಲೇ ಕೆಲವು ನಂಬರ್ಗಳನ್ನ ಚೇಂಜ್ ಮಾಡಿ, ಕೆಲವು ಹೇಳಿಕೆಗಳನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ISA ಮೇಲೆ ಮತ್ತೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿ ರೆಡಿ. ಓಕೆ, ಜೊತೆಗೆ ಕರೆಂಟ್ ಅಫೇರ್ಸಲ್ಲಿ ಸುದ್ದಿಗೆ ಬಂದಾಗೆಲ್ಲ ISA ಬಗ್ಗೆ ಮಾತಾಡಿದ್ದೀವಿ ನಾವು. ಕ್ಲಾಸ್ ನಂಬರ್ 688 ಮಾತಾಡಿದ್ದೀವಿ. ನವೆಂಬರ್ 2024 ಪಾರ್ಟ್ 5 2026 ಯಾವ ದೇಶವನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ? ನಮ್ಮ ಭಾರತವನ್ನು ಆಯ್ಕೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ 2026 ಕೋ ಪ್ರೆಸಿಡೆಂಟ್ ಆಗಿ ಫ್ರಾನ್ಸ್ ಕೂಡ ಇದೆ, ವೈಸ್ ಪ್ರೆಸಿಡೆಂಟ್ ಆಗಿ. ಪ್ರೆಸಿಡೆನ್ಸಿ ಭಾರತ, ವೈಸ್ ಪ್ರೆಸಿಡೆನ್ಸಿ ಫ್ರಾನ್ಸ್. ಮತ್ತು ISA ಇತ್ತೀಚಿನ ಮೆಂಬರ್ ಯಾರು ಅಂತ ಅವಾಗ ಕರೆಂಟ್ ಅಫೇರ್ಸಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಓಕೆ, 21ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ ಅಂತ. ಬೌದ್ಧ ಶಿಕ್ಷಣ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಫೀಚರ್ ಆಫ್ ಬುದ್ಧಿಸ್ಟ್ ಎಜುಕೇಶನ್? ಎಜುಕೇಶನ್ ಓಪನ್ ಟು ಆಲ್, ಕರೆಕ್ಟ್, ಎಲ್ರಿಗೂ ಮುಕ್ತವಾದ ಶಿಕ್ಷಣ ಬೌದ್ಧ ಶಿಕ್ಷಣದ ಒಂದು ಗುಣಲಕ್ಷಣವೇ ಯಾವುದು? ಒಂದು ಫಿಸಿಕಲ್ ಪನಿಷ್ಮೆಂಟ್ ಅನ್ನೋದು ಅಲ್ಲ ಅನಿಸುತ್ತೆ. ಯಾಕಂದರೆ ಅಹಿಂಸೆಯೇ ಬೌದ್ಧ ಧರ್ಮದ ಪ್ರಮುಖ ತತ್ವ. ಅಲ್ಲಿ ದೈಹಿಕ ದಂಡನೆಗೆ ಹೇಗೆ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯ ಅಲ್ವಾ? ಸೊ ಬುದ್ಧನ ಬಗ್ಗೆ, ಬುದ್ಧಿಸಮ್ ಬಗ್ಗೆ ನಾವು ಆಲ್ರೆಡಿ ಇತಿಹಾಸದಲ್ಲಿ ಮಾತಾಡಿದ್ವಿ. ಸೊ 22 ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ ಆಯೋಗ ನೀತಿ, ದ ಪೋಸ್ಟ್ ಇಂಡಿಪೆಂಡೆನ್ಸ್ ಎಜುಕೇಷನ್ ಕಮಿಷನ್ ಪಾಲಿಸಿಗಳು ಯಾವ್ಯಾವು, ಯಾವ ವರ್ಷ ಬಂದವು ಅಂತ. UGC ಅಲ್ಲ, ಒಂದು ನಿಮಿಷ, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಕರಿಬೋದು. ಸೆಕೆಂಡರಿ ಎಜುಕೇಷನ್ ಕಮಿಷನ್, ಇಂಡಿಯನ್ ಎಜುಕೇಷನ್ ಕಮಿಷನ್, ಫಸ್ಟ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್. ಸೊ ಸರಿಯಾದ ಉತ್ತರ ನೋಡಿ, ಎಗೆ 3 ಅಂತೆ. ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ 1948 to 1949 UGC ಫಾರ್ಮೇಷನ್ ಆಗುತ್ತೆ. ಬಿಗೆ 1 ಪ್ರೌಢ ಶಿಕ್ಷಣ ಆಯೋಗ ಅಥವಾ ಸೆಕೆಂಡರಿ ಎಜುಕೇಷನ್ ಕಮಿಷನ್ನು ಬಿಗೆ 1 1952-53. ಭಾರತೀಯ ಶಿಕ್ಷಣ ಆಯೋಗ ಅಥವಾ ಇಂಡಿಯನ್ ಎಜುಕೇಷನ್ ಕಮಿಷನ್ನು ಸಿಗೆ 2 64-66. ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ, ಈಗ ಹೆಂಗೆ ನಾವು NEP ಅಂತ ಕರಿತೀವಿ ಅದೇ ರೀತಿಯಾಗಿ ಫಸ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968. ಯಾಕಂದರೆ KSET ಎಕ್ಸಾಮ್ ಬರಿತಾ ಇರೋದ್ರಿಂದ ಒಂದು ಸ್ವಲ್ಪ ಡೀಪ್ ಆಗಿ ಈ ರೀತಿ ಕೇಳಿದ್ದಾರೆ. ನಾರ್ಮಲ್ ಎಕ್ಸಾಮಲ್ಲಿ ಅಷ್ಟು ಡೀಪಾಗಿ ಹೋಗಲ್ಲ ಅನ್ನೋದು ನಮ್ಮ ಭಾವನೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ಏನೇನು ಬದಲಾವಣೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ 1948. 1949 ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಸೊ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGCಯನ್ನು ತರೋದಕ್ಕೆ ಅವರು ಎಂಫಸೈಸ್ ಮಾಡ್ತಾರೆ. ಇನ್ನು ಸೆಕೆಂಡರಿ ಎಜುಕೇಷನ್ ಕಮಿಷನ್ನು ಇದನ್ನು ಮುದಾಲಿಯರ್ ಕಮಿಷನ್ ಅಂತ ಕೂಡ ಕರೀತಾರೆ. ಸೊ ಡಾಕ್ಟರ್
ಲಕ್ಷ್ಮಣ ಸ್ವಾಮಿ ಮುದಲಿಯರ್ ಅಂತ 1952. ಹಾಗೆ ಇಂಡಿಯನ್ ಎಜುಕೇಷನ್ ಕಮಿಷನ್ ಅಂತ, ಕೊಠಾರಿ ಕಮಿಷನ್ ಅಂತ ಕರಿತಾರೆ, 1964 to 66. ಓಕೆ. ಇನ್ನು ಫಸ್ಟ್ ನ್ಯಾಷನಲ್ ಪಾಲಿಸಿ 1968. ಸೆಕೆಂಡ್ ನ್ಯಾಷನಲ್ ಪಾಲಿಸಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ 1986. ಈಗ ಥರ್ಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮೋದಿಯವರ ಗೌರ್ಮೆಂಟ್ ತಂದಿರ್ತಕ್ಕಂಥ. ಇದನ್ನು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕೂಡ ಕರಿತೀವಿ. ಓಕೆ. ಇನ್ನು 23ನೇ ಪ್ರಶ್ನೆ, ಕೇಂದ್ರ ಸರ್ಕಾರದಿಂದ ಸ್ಥಾಪಿತವಾಗಿರ್ತಕ್ಕಂಥ ಸಂಶೋಧನಾ ಸಂಸ್ಥೆಗಳು ಪಟ್ಟಿ 1ರಲ್ಲಿ ಅವುಗಳ ಕಾರ್ಯವನ್ನು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಗವರ್ನಮೆಂಟ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆರ್ಗನೈಸೇಷನ್ಸ್ ಇನ್ ಲಿಸ್ಟ್ 1 ಆ್ಯಂಡ್ ದೇರ್ ಫಂಕ್ಷನ್ಸ್: ಅಟಲ್ ಇನ್ನೋವೇಷನ್ ಮಿಷನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ NRF, ಇಂಪ್ರಿಂಟ್ ಆ್ಯಂಡ್ ಸ್ಪೇಸ್ ಪ್ರೋಗ್ರಾಮ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ PLI ಸ್ಕೀಮ್. ಇಲ್ಲೇನಾಗ್ತಾ ಇದೆ, ಒಂಚೂರು ಆಪ್ಷನ್ಸ್ ಯಾಕೋ ರಾಂಗ್ ಕೊಟ್ಟಂಗೆ ಇದೆ ಲಿಸ್ಟ್. ಕೀ ಆನ್ಸರ್ ಬಂದ ನೋಡೋಣ. ಸದ್ಯಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ ಇರದೇ ಪ್ರಮೋಟಿಂಗ್ ದ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫಾರ್ಮಸ್ಯೂಟಿಕಲ್ಸ್. ಡಿಗೆ 1 ಸರಿಯಾದ ಉತ್ತರ. ಡಿಗೆ 1 ಸರಿಯಾದ ಉತ್ತರ ಅಂದಮೇಲೆ ಸಿಗೆ 4 ಆಗಬೇಕು. ಸಿ ಏನಿದೆ? ಇಂಪ್ರಿಂಟ್ ಆ್ಯಂಡ್ ಸ್ಪೇಸ್ ಪ್ರೋಗ್ರಾಮ್. ಸಿಗೆ 4, ರಿಸರ್ಚ್ ಅಡ್ರೆಸ್ಸಿಂಗ್ ಆ್ಯಂಡ್ ನ್ಯಾಷನಲ್ ಚಾಲೆಂಜಸ್ ಆ್ಯಂಡ್ ಪ್ರಮೋಟಿಂಗ್ ಕೊಲಾಬರೇಟಿವ್ ರಿಸರ್ಚ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ನೆಕ್ಸ್ಟ್ ಏನಿದೆ? ಅಟಲ್ ಇನ್ನೋವೇಷನ್ ಮಿಷನ್ ಇರ್ತಕ್ಕಂಥದ್ದು ಎನ್ಕರೇಜ್ ದ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ ಸ್ಪಿರಿಟ್ ಇನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಎನಿ ಎಂಟರ್ಪ್ರಿನರ್ಸ್. ಬಿಗೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಬಿಗೆ 3, ಸ್ಟ್ರೆಂಥನ್ಸ್ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪ್ರಮೋಟ್ಸ್ ದ ಕೊಲಾಬರೇಟಿವ್ ಎಫರ್ಟ್ಸ್. ಆದರೆ ಈ ಬಿ ಮತ್ತು ಸಿ ಅಲ್ಲಿ ಒಂಚೂರು ಆಪ್ಷನ್ಸು ರಾಂಗ್ ಇದ್ದಂಗಿದೆ. ಕೀ ಆನ್ಸರ್ ಬಂದ ನೋಡೋಣ. ಓಕೆ. ಆ್ಯಕ್ಚುಲಿ ಇಂಪ್ರಿಂಟ್ ಏನಿದೆ, ಇಲ್ಲಿ NRF ಏನಿದೆ, ಇದು ಬೇರೆ ಗ್ಲೋಬಲ್ ಕೌಂಟರ್ ಪಾರ್ಟ್ಸ್ ಜೊತೆ ರಿಸರ್ಚ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಕೂಡ ಹೇಳುತ್ತೆ. ಹಾಗಾಗಿ ಬಿಗೆ 4 ಅನ್ನೋದು ಸರಿ ಅನಿಸ್ತಾ ಇದೆ. ಬಟ್ ಆದರೆ ಬಿಗೆ 4 ಇಲ್ಲ ಈ ಆಪ್ಷನಲ್ಲಿ. ಬಿಗೆ 4 ಇರೋ 2ನೇ ಆಪ್ಷನಲ್ಲಿ ಡಿಗೆ 2 ಇದೆ. ಡಿಗೆ 2 ಇರೋದು ರಾಂಗ್ ಆಗುತ್ತೆ. ಡಿಗೆ 1 ಅದು ಪಕ್ಕ. ಹಾಗಾಗಿ ಸ್ವಲ್ಪ ಕೀ ಆನ್ಸರ್ಗೆ ವೆಯ್ಟ್ ಮಾಡಿ ನೋಡಿ. 23ಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಓಕೆ. ಅಟಲ್ ಇನ್ನೋವೇಷನ್ ಬಗ್ಗೆ ನಾವು ಆಗಾಗ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ದೀವಿ ನೋಡಿ. ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 950 ಆಗಿತ್ತು ಮತ್ತು KSET 2025 ಕ್ವಶನ್ ಪೇಪರ್ ಅನಾಲಿಸಿಸಲ್ಲಿ ಪಾರ್ಟ್ 1ನಲ್ಲಿ ಒಂದಷ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಓಕೆ. ಇದೇ ಥರ ಆದರೆ ಇನ್ನೂ ಬೇರೆ ಟಾಪಿಕ್ ಮೇಲೆ ಮಾತಾಡೋಣ ಅಂತ ಹೇಳ್ತಾ, ಸೊ ಒಟ್ಟಾರೆ ನಮ್ಮ ಉದ್ದೇಶ ಇವತ್ತು ಮುಂದಿನ KA ಪರೀಕ್ಷೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬರ್ತವೆ, ಇದೇ ಪ್ರಶ್ನೆ ಮೇಲೆ ಇನ್ನೊಂದ್ಸಲ ಬರ್ಬೋದು ಅನ್ನೋ ಉದ್ದೇಶದಿಂದ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.